5 ತಿಂಗಳಿಂದ ಮಹಿಳೆಯರ ಖಾತೆ ಸೇರಿಲ್ಲ ಗೃಹಲಕ್ಷ್ಮಿ ಹಣ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮಹಿಳೆಯರು ಕಿಡಿಕಾರ್ತಿದ್ದಾರೆ. ಮಕ್ಕಳಿಗೆ ಚಾಕ್ಲೇಟ್ ಆಸೆ ತೋರಿಸೋ ರೀತಿ ಸರ್ಕಾರ ಮೋಸ ಮಾಡ್ತಾ ಇದೆ. 4-5 ತಿಂಗಳಾಯ್ತು ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿಲ್ಲ. ಗೃಹಲಕ್ಷ್ಮಿ ಯೋಜನೆಯನ್ನ ಯಾರು ಕೇಳಿದ್ರು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆಸೆ ತೋರಿಸಿ ಮೋಸ ಮಾಡ್ತಿದ್ದಾರೆ ಅಂತ ಮಹಿಳೆಯರು ಕಿಡಿಕಾರಿರೋದು. 4-5 ತಿಂಗಳಾಯ್ತು ಗೃಹಲಕ್ಷ್ಮಿ ಹಣ ಖಾತೆಗೆ ಬರ್ತಾ ಇಲ್ಲ. ವಿಧಾನಸಭೆಯ ಅಧಿವೇಶನದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು. ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಗೃಹಲಕ್ಷ್ಮಿ ಹಣ ಸರಿಯಾಗಿ ಸಮರ್ಪಕವಾಗಿ ಬರ್ತಾ ಇಲ್ಲ ಅನ್ನೋದು ಕೂಡ ಕೆಲವೊಂದು ಶಾಸಕರು ಆಕ್ಷೇಪವನ್ನು ಕೂಡ ಎತ್ತಿದ್ರು. ಇದಕ್ಕೆ CM ಕೂಡ ಧ್ವನಿಗೂಡಿಸಿರುವಂಥದ್ದು. CM ಹಣ ಬರ್ದಲೇ ಇದ್ದರೆ ನಾವು ಕೂಡ ಹಾಕ್ತೀವಿ, ಈವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಎಲ್ಲರಿಗ ಅಕೌಂಟಿಗೂ ಕೂಡ ಸಂದಾಯವಾಗಿದೆ ಅನ್ನೋದು ಕೂಡ ಅವರ ಅಭಿಪ್ರಾಯ ಆಗಿರುವಂಥದ್ದು. ಹಾಗಾದರೆ ಮಹಿಳೆಯರು ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಕೇಳ್ಬೋದು. ಮೇಡಮ್, ನಿಮ್ಮ ಗೃಹಲಕ್ಷ್ಮಿ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ, ಎಷ್ಟು ತಿಂಗಳಿಂದ ಬಂದಿಲ್ಲ? ನಮಗೆ ಒಂದು 4 ತಿಂಗಳಿಂದ ಬಂದಿಲ್ಲ. ಒಂದು ತಿಂಗಳು ಬರೋದು, 4 ತಿಂಗಳು ನಿಲ್ಲಿಸೋದು, ಇದೇ ಥರ ಮಾಡ್ತಿದ್ದಾರೆ. ಅವ್ರು ಫಸ್ಟ್ ಏನು ಕೊಡಬೇಕಿತ್ತು? ಆಶ್ವಾಸನೆ ಕೊಡ್ತೀವಿ ನಾವು, ಇದು ಕರೆಂಟ್ ಬಿಲ್ ಫ್ರೀ ಮಾಡ್ತೀವಿ, ಅದೆಲ್ಲ ನಡೀತಾ ಇದೆ. 2,000 ಮಾತ್ರ ದುಡ್ಡು ಕರೆಕ್ಟಾಗಿ ಆಗ್ತಾಯಿಲ್ಲ. ಯಾಕೆ ಆಗ್ತಾಯಿಲ್ಲ? ಏನು ಕೊಡಬೇಕಿತ್ತು ಆಶ್ವಾಸನೆ? ಅವರು ಕೊಡ್ತೀವಿ ಅಂತ ಗೆದ್ದುಬಿಟ್ಟು ಈಗ ಈ ಥರ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ? ಮೇಡಮ್, ಸೆಷನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಾವು ಈವರೆಗೂ ಕೂಡ ಎಲ್ಲರ ಬ್ಯಾಂಕಿನ ಅಕೌಂಟಿಗೆ ನಾವು ಖಾತೆಗೆ ಜಮಾ ಮಾಡಿದ್ದೀವಿ ಅಂತಿದ್ದಾರೆ. ನಿಮ್ಮ ಖಾತೆಗೆ ಬಂತ? ಎಷ್ಟು ಬಂತು? ಸ್ಟಾರ್ಟಿಂಗಲ್ಲೆಲ್ಲ ಬಂದಿದೆ, ಇಲ್ಲ ಅಂತಲ್ಲ, 10-12 ತಿಂಗಳು ಬಂದಿದೆ. ಈಗ ಹೆಚ್ಚು ಕಡಿಮೆ ಒಂದು 4 ತಿಂಗಳಾಯಿತು ಅಮೌಂಟ್ ಬರ್ದಲೆ. ಅದನ್ನೇ ನಂಬ್ಕೊಂಡು ಏನಾದರೂ ಒಂದೊಂದು ಕಮಿಟ್ಮೆಂಟ್ ಮಾಡಿರ್ತೀವಿ, ಆದರೆ ಅದು ಇವಾಗ ಬರ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಕೊಟ್ಟು ಅದೇನೋ ಬಿಸ್ಕೆಟು ಫಸ್ಟು ಕೊಟ್ಬಿಟ್ಟು ಆಮೇಲೆ ಆಸೆ ತೋರಿಸಿ ಆಮೇಲೆ ಇಲ್ಲ ಅಂದಂಗೆ ಆಗಿದೆ. ಕೊಟ್ಟರೆ ಕರೆಕ್ಟಾಗಿ ಕೊಡಬೇಕು, ಇಲ್ದ್ರೆ ಕೊಡೋಕ್ಕೆ ಹೋಗಬಾರ್ದು. ಅದನ್ನೇ ನಂಬಿ ಎಷ್ಟೋ ಜನ ಏನಾದರೂ ಒಂದು ಮಾಡ್ಕೊಂಡಿರ್ತಾರೆ. ಈಗ ಕೊಡದೇ ಇದ್ಮೇಲೆ ಇವಾಗ ಪ್ರಾಬ್ಲಮ್ ಆಗುತ್ತೆ. ಅದು ನಂಬಿ ಇದು ಮಾಡಿದ್ದೀವಿ, ಏನೋ ಒಂದು ಮಾಡ್ಕೊಂಡಿರ್ತಾರೆ. ಹೆಂಗಸ್ರ ಮೇಲೆ ಗೊತ್ತಲ್ಲ, ಏನಾದರೂ ಅದು ಮನೆಗೆ ಒಂದು ವಸ್ತು ತಗೊಳ್ಳೋದೇ ಆಗಿರ್ಬೋದು, ಏನೋ ಆಗಿರ್ಬೋದು, ಇಲ್ಲ ಮನೆ ಸಂಸಾರಕ್ಕೆ ಹಾಕೋಕ್ಕೆ ಆಗಿರ್ಬೋದು. ಇದು ಬರುತ್ತೆ 2,000, ಅದರಲ್ಲಿ ಏನಾದ್ರು ಒಂದು ತೊಗೊಳ್ಳೋಣ, ದಿನಸಿನೇ ತೊಗೊಳ್ಳೋದು ಆಗಿರ್ಬೋದು. ಅದು ಇವಾಗ ಅದನ್ನ ನಪ್ಕೊಂಡು ಇವಾಗ 4 ತಿಂಗಳಿಂದ ಬರ್ತಾ ಇಲ್ಲ. ಬರ್ದಿದ್ಮೇಲೆ ಬೇಜಾರಾಗುತ್ತೆ. ಮೇಡಮ್, ಸಚಿವರು ಹೇಳಿದ್ದಾರೆ ನಾವು ಎಲ್ಲ ಮಹಿಳೆಯರ ಅಕೌಂಟಿಗೆ ಹಾಕಿದ್ದೀವಿ ಅಂತ. ಇಲ್ಲ ಬಂದಿಲ್ಲ, ಗ್ಯಾರಂಟಿ ಬಂದಿಲ್ಲ. 4 ತಿಂಗಳಾಯಿತು ಅಮೌಂಟ್ ಬರ್ದಲೆ. ಈಗಾಗಲೇ ಈಗ ಒಂದು ತಿಂಗಳಲ್ಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದರು, ಕೊಡ್ತೀವಿ ನಾವು ಎಲ್ಲ ಒಟ್ಟಿಗೆ ಸೇರಿಸಿ ಹಾಕ್ತೀವಿ ಖಾತೆಗೆ ಅಂತೇಳಿ. ಆದರೆ ಇದುವರೆಗೂ ಬಂದಿಲ್ಲ. ಈವರೆಗೂ ಕೂಡ ಎಷ್ಟು ಹಣ ಬಂದಿದೆ, ಇನ್ನೆಷ್ಟು ಬಾಕಿ ಇದೆ? ಒಟ್ಟು ಹಣ ಒಂದು 24,000 ಬಂದಿದೆ. ಒಂದು 4 ತಿಂಗಳಿಂದ ಅಮೌಂಟ್ ಏನು ಬಂದಿಲ್ಲ ನಮಗೇನು. ಫಸ್ಟ್ ಎಲ್ಲ ಕರೆಕ್ಟಾಗಿ ಬರ್ತಾಯಿತ್ತು, ಈಗ ಒಂದು 4 ತಿಂಗಳಿಂದ ಬರ್ತಾ ಇಲ್ಲ. ನಂದು ಬಂದಿದ್ರೆ ಹಬ್ಬ ಅಂದರೆ ಒಂದು 7 ತಿಂಗಳು ಬಂದಿಲ್ವ ಸರ್. ಅದ್ರ ಮೇಲೆ ದುಡ್ಡು ಬಂದಿಲ್ಲ, ಏನೂ ಇಲ್ಲ. ಪಿಂಚಿನ ದುಡ್ಡು ಸರಿ ಬರ್ತಾ ಇಲ್ಲ. ಹೋಗೋದು ಬರೋದು ಹಿಂಗಾಗಿ ಸುಮ್ಮನೆ ಏನಕ್ಕೆ ಹೋಗೋಣದು, ಅದಕ್ಕೂ ಸುಮ್ಮನೆ ಆಗಿಬಿಟ್ಟೆ ನಾನು. ಇವಾಗ ಬರ್ತಾ ಇಲ್ಲ. ಇನ್ನೇನು ಅದೇ ಕೊಟ್ಟಿದ್ದೆ ನಾವು ತಿಂತಿದ್ದು ಅಂತೇಳಿ ಅದಕ್ಕೂ ಬೇಜಾರು ಮಾಡ್ಕೊಂಡು ಹೋಗ್ತಿಲ್ಲ. ಅವರು ಆಸೆ ತೋರಿಸಿದ್ರು ಮೋಸ ಮಾಡ್ತಾಯಿದ್ರು. ನಾವೇನು ಮಾಡೋದು? ಬಡವ್ರ ಬಗ್ಗರು ವಯಸ್ಸಾದವರು ಮಾತ್ರೆಗೋ ಔಷಧಿಗೋ ಏನಕ್ಕೊಂದು ಆಗುತ್ತಲ್ಲ ಅಂತ ಹೇಳಿ ಇವ್ರು ಈ ಥರ ಮೋಸ ಮಾಡ್ತಾರೆ. ವೋಟ್ ಎಲೆಕ್ಷನ್ ಬಂದ ತಕ್ಷಣ ಬಂದುಬಿಡ್ತಾರೆ. ಅಮ್ಮ ನಾನಿದ್ದೀನಿ ಅಂತಾರೆ. ಲಾಸ್ಟಿಗೆ ನಾವು ಬಡವ್ರ ಬಗ್ಗೆ ಏನು ತೋರಿಸಲ್ಲ, ದಾರಿನೇ ಇಲ್ಲ ನಮಗೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಿದ್ದರಾಮಯ್ಯನವರಿಗೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ? ನಮ್ಮದು ಅಷ್ಟೇ ಸರ್. ನಮಗೆ ಒಂದು 4-5 ತಿಂಗಳಿಂದ ದುಡ್ಡು ಬಂದಿಲ್ಲ ನಮಗೆ. ಆವಾಗ ಎಲೆಕ್ಷನ್ ಆಗಿ ಒಂದು 2 ತಿಂಗಳು ಅವರೆಲ್ಲ ಸರಿಯಾಗೋ ತನಕ ಆಮೇಲೆ ಬಂತು. 5 ತಿಂಗಳು 6 ತಿಂಗಳು ಬಂತು. ಆಮೇಲೆ ಈಗ 4 ತಿಂಗಳಿಂದ ನಮಗೂ ದುಡ್ಡು ಬಂದಿಲ್ಲ. ಅದಕ್ಕೆ ನಾವು ತಿಂಗಳ ಹೋಗ್ತೀವಿ, ಚೆಕಪ್ ಮಾಡ್ತೀವಿ, ಬಂದಿತ್ತೆ ಇಲ್ಲ ಅಂತ. ನಮಗೆ ದುಡ್ಡೇ ಬಂದಿಲ್ಲ. ಇದಿಷ್ಟು ಇಲ್ಲಿನ ಮಹಿಳೆಯರ ಮಾತಾಗಿರುವಂಥದ್ದು. ಗೃಹಲಕ್ಷ್ಮಿ ಹಣ ಸಮರ್ಪಕವಾಗಿ ಖಾತೆಗೆ ಜಮಾ ಆಗ್ತಾ ಇಲ್ಲ ಅನ್ನೋದು ಈ ಮಹಿಳೆಯರ ಅಳಲಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಚಿಕ್ಕಮಗಳೂರಿನಲ್ಲಿ ಮಹಿಳೆಯರು ಸರ್ಕಾರದ ಮೇಲೆ ವ್ಯಕ್ತಪಡಿಸಿರುವಂತಹ ಆಕ್ರೋಶ. ಆದರೆ ಇನ್ನು ಶಿವಮೊಗ್ಗದಲ್ಲೂ ಕೂಡ ಮಹಿಳೆಯರು ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಸರ್, ನಮಗೆ 2-3 ತಿಂಗಳಿಂದ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ. ಈಗ ಒಂದು 4-5 ತಿಂಗಳಾಯಿತು. 4-5 ತಿಂಗಳು ಹಿಂದೆ ಬಂದಿತ್ತು, ಇತ್ತೀಚೆಗೆ ಬಂದಿಲ್ಲ. ಬರೋದ್ರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ಬಂದರೆ ಸಾಕಾಗಿದೆ. ಆದಷ್ಟು ಬೇಗ ತಲುಪಿಸೋ ವ್ಯವಸ್ಥೆ ಮಾಡಿ ಸರ್. ಲಕ್ಷ್ಮಿ ದುಡ್ಡು ಬರ್ತಾ ಇಲ್ಲ ನಮಗೆ. ನಾವು ತುಂಬ ಬಡವರು, ಕೂಲಿ ಮಾಡ್ಕೊಂಡು ತಿಂತಾ ಇದ್ದೀವಿ. ನಾವು ಅದನ್ನೇ ನೆಚ್ಕೊಂಡು ಒಂದು ಸ್ವಲ್ಪ ಚೀಟಿ ಪಾಟಿ ಎಲ್ಲ ವ್ಯವಹಾರ ಮಾಡ್ಕೊಂಡಿದ್ದೀವಿ. ಬರ್ತಾ ಇಲ್ಲ. ಆದಷ್ಟು ಬೇಗ ನಮಗೆ ಹಾಕ್ಬೇಕ್ರಿ. ನಾವು ಬಡವರು, ನಮ್ಮನೆಯಲ್ಲಿ ನೋಡಿದ್ರೆ ಗಂಡಸರಿಲ್ಲ, ನಮ್ಮ ಗಂಡ ಬೇರೆ ಇಲ್ಲ. ಆದಷ್ಟು ಬೇಗ ಕೊಡ್ರಿ, ನಮಗೆ ಬೇಕೇ ಬೇಕು. ನಮಗೆ ಗೃಹಲಕ್ಷ್ಮಿ ದುಡ್ಡು ಇಲ್ಲ, ಗಂಡ ಇಲ್ಲ. ಒಬ್ಬರೇ ಇರೋದು ನಾವು. ಅದನ್ನೇ ನೆಚ್ಕೊಂಡಿದ್ದೀವಿ ನಾವು ಒಂದು ಸ್ವಲ್ಪನ. ಅದರಿಂದ ಭಾರಿ ನಮಗೆ ಮನೆ ಮಾಡ್ಕೊಂಡಿದ್ದೀವಿ. ಮನೆ ಬಾಡಿಗೆ ಕಟ್ಟಬೇಕು ನಾವು. ತೊಂದರೆ ಆಗಿದೆ ನಮಗೆ ದುಡ್ಡು ಬೇಗ ಆದಷ್ಟು ಬೇಗ ಹಾಕ್ರಿ. 3 ತಿಂಗಳಾಯ್ತು ರೀ ಸರ್, ಬರಂಗಿಲ್ಲ ಗೃಹಲಕ್ಷ್ಮಿ. 3 ತಿಂಗಳಾಯ್ತು, ಬಂದಿಲ್ಲ ಇನ್ನೂ. FL ಕಾರ್ಡ್ ಕೊಡ್ತೇವೆ ಅಂತ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯರ.
ಆದ್ರೆ ಇಲ್ಲಿ ಹೋದ್ರೆ ಆಫೀಸ್ಗಳಿಗೆ ಕೊಡಲ್ಲಲ್ರಿ ಸರ್, ಏನ್ ಮಾಡೋದು? ಅದು APL ಕಾರ್ಡ್ ಚಾಲ್ತಿ ಇಲ್ಲ ಅಂತ ಹೇಳ್ತಾರೆ ಅವ್ರು. ಅದಕ್ಕೆ ದುಡ್ಡು ಎಲ್ಲದಕ್ಕೂ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಆದ್ರೆ ನಮ್ಗೆ ಸಿಕ್ಕಿದ ಏನೂ ಇಲ್ಲ ಬಡವರಿಗೆ. ಈಗ ಕಾಂಗ್ರೆಸ್ ಸರ್ಕಾರ ಇಲೆಕ್ಷನ್ಕಿನ್ ಮೊದ್ಲು ಏನು ಆಶ್ವಾಸನೆ ಕೊಟ್ಟಿದ್ರು ಅವರು, ಗೃಹಲಕ್ಷ್ಮಿ ಏನು 2,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕ್ತೀವಂದ್ರು, ಅದನ್ನು ಸರಿಯಾಗಿ ಅವರು ಹಾಕ್ತಾಯಿಲ್ಲ. ಸ್ಟಾರ್ಟಿಂಗ್ ಏನಿತ್ತು ಅವರು ಹಾಕಿದ್ದಾರೆ. ಈಗ 6-7 ತಿಂಗಳ 8 ತಿಂಗಳ ಆಗಕ್ಕೆ ಬಂತು. ಈಗ ಯಾರೊಬ್ಬರು ಮಹಿಳೆಯರಿಗೂ ಅದು ಹೋಗ್ತಾಯಿಲ್ಲ, ಅಕೌಂಟಿಗೆ ಬರ್ತಾಯಿಲ್ಲ ಅವರು. ಮತ್ತು ಅವ್ರು ಏನು ಮಾಡಬೇಕು ಈಗ ಹೆಣ್ಮಕ್ಳು ಎಲ್ಲರೂ ಅವರು ಹೆಣ್ಮಕ್ಳು ಭಯಾಕತ್ತಾರ. ಅವ್ರಿಗೆ ಏನು ಮಾಡೋರಿಗೆ ಮುಂದೆ ಅವರು ಎಲ್ಲರೂ ಸಿಟ್ಟಿಗೆ ಎದ್ದಿದ್ದಾರೆ. ಅವರು ಹೆಂಗೆ ಇದು ಮಾಡೋದು ಅದನ್ನು ನೀವು ತಿಳ್ಕೊಬೇಕು. ಅದನ್ನು ಮನೆ ಪರಿಸ್ಥಿತಿ ಅಂದ್ರೆ ಪ್ರತಿ ದಿನಸಕ್ಕೆ ಅವರು ರೇಟ್ ಹೆಚ್ಚು ಮಾಡಿಬಿಟ್ಟಿದ್ದಾರೆ ಅವರು. ಈಗ ಪ್ರತಿ ತಿಂಗಳು ಹಾಕ್ಯಾರ್ರಿ, 1 ತಿಂಗಳು ಹಾಕ್ತಾರೆ, 3 ತಿಂಗಳು ಬಿಡ್ತಾರೆ. ಈ 3 ತಿಂಗಳ ಹತ್ರ ಕಂಪಲ್ಸರಿ ಒಟ್ಟ ಬಂದಿಲ್ಲ ರೀ ಹಣ. ಮತ್ತು ನಾವು ನಂಬಿ ಓಟ್ ಹಾಕೇವಿ, ಎಲ್ಲ ಮಾಡೇವ್ರಿ. ಈಗ ಹಾಕ್ಬೇಕ್ರಿ, ನಮ್ಗೆ ಅದ್ರಲಿಂದನೇ ಜೀವನ ನಡಿತೈತೆ ರೀ. ಈಗ ಮಕ್ಕಳ ಫೀಸ್ಗಾಗಲಿ ಯಾವ್ದಕ್ಕಾಗಲಿ ಅನುಕೂಲ ಆಗೈತೆ ರೀ. ಆದ್ರೆ ಅವ್ರದ್ದು ಎಷ್ಟು ಅವಧಿ ಇರ್ತೈತಲ್ರಿ ಅಷ್ಟು ಕಂಪಲ್ಸರಿ ತಿಂಗಳ ಹಾಕ್ಬೇಕಂತ ಕೇಳ್ಕೊತೇವೆ ರೀ. ಅನೇಕ ಜನರು ನಿಮಗೆ ಅದನ್ನ ಏನು ದುಡ್ಡು ಹಾಕಂತ ಹೇಳಿ ನಾವು ಓಟ್ ಹಾಕ್ತೀವಿ, ದುಡ್ಡು ಕೊಟ್ಟರೆ ಓಟ್ ಹಾಕ್ತೀವಿ ಅಂತ ಅವ್ರು ಬಂದಿದ್ದಿಲ್ಲ. ಆದರೂ ಕೂಡ ನೀವು ಒಂದೇನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.